ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನೋಡೋಣ ವಿಲಿಯಂ ಬ್ಲೇಕ್ ಬರೆದಂಥ ಒಂದು ಪೋಯಮ್ ಅನ್ನ. ಇದು ಸಹ ಫಸ್ಟ್ ಇಯರ್ PUCಗೆ ಎರಡನೇ ಪೋಯಮ್ ಆಗಿ ಇದೆ, ದ ಸ್ಕೂಲ್ ಬಾಯ್. ಸೊ ಇದನ್ನ ಬರೆದವರು ಮೊದಲೇ ತಿಳಿಸ್ದಂಗೆ ವಿಲಿಯಂ ಬ್ಲೇಕ್. ಸೊ ಈ ಪೋಯಮ್ ನಲ್ಲಿ ಏನಿದೆ ವಿಷಯ ಅಂತಂದ್ರೆ, ಒಬ್ಬ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟ ಇರ್ಲಾರ್ದಂತ ಹುಡುಗ ಶಾಲೆಗೆ ಹೋದ್ರೆ ಏನಾಗುತ್ತೆ ಅನ್ನೋದು ಈ ಪೋಯಮ್ ನಲ್ಲಿ ಇರುವಂತ ಒಂದು ಮುಖ್ಯವಾದಂತ ವಿಷಯ. ಸೊ ನೋಡೋಣ ಅಂತೆ ಪೋಯಮ್ ಅನ್ನ ಲೈನ್ ಬೈ ಲೈನ್ ನೋಡೋಣ ಇವತ್ತು ನಾವು. ದ ಸ್ಕೂಲ್ ಬಾಯ್ ರಿಟನ್ ಬೈ ವಿಲಿಯಂ ಬ್ಲೇಕ್. ಸೊ ಇದು ವಿಲಿಯಂ ಬ್ಲೇಕ್ ರ ಒಂದು ಅನುಭವ ಸಹ ಹೌದು, ಅವರ ಶಾಲಾ ಅನುಭವ ಸಹ ಇದು ಹೌದು. ಸೊ ಕೊನೆಗೆ ಅದು ಹೇಗೆ ಅಂತ ನಾವು ಕೊನೆಯಲ್ಲಿ ನೋಡೋಣಂತೆ. ಮೊದಲಿಗೆ ಈ ಪೋಯಮ್ ಅನ್ನ ನೋಡೋಣಂತೆ. ಸೊ ಈ ಪೋಯಮ್ ಶುರುವಾಗೋದು ಒಂದು ಐ ಅನ್ನೋ ಪ್ರೊನೌನ್ ನಿಂದ ಶುರು ಆಗುತ್ತೆ. ಸೊ ಐ ಅಂತಂದ್ರೆ ಇಲ್ಲಿ ಯಾರು ಅಂತಂದ್ರೆ ದ ಸ್ಕೂಲ್ ಬಾಯ್ ಅಂತ ಅರ್ಥ. ಸ್ಕೂಲ್ ಬಾಯ್ ತನಗೇನ್ ಇಷ್ಟ ಅನ್ನೋದನ್ನ ಹೇಳ್ತಾ ಈ ಒಂದು ಪೋಯಮ್ ಅನ್ನ ಶುರು ಮಾಡ್ತಾನ ಅವನು. ಐ ಲವ್ ಟು ರೈಸ್ ಇನ್ ಅ ಸಮ್ಮರ್ ಮಾರ್ನಿಂಗ್ ವೆನ್ ದ ಬರ್ಡ್ಸ್ ಸಿಂಗ್ ಆನ್ ಎವ್ರಿ ಟ್ರೀ. ದ ಡಿಸ್ಟಂಟ್ ಹಂಟ್ಸ್ಮನ್ winds his horn and the skylark sings with me. Oh, what sweet company. ಸೊ ಈ ಲೈನ್ ಅಲ್ಲಿ ಏನ್ ವಿಷಯ? ಒಂದೇದ್ದು, ಐ ಲವ್ ಟು ರೈಸ್ ಇನ್ ಅ ಸಮ್ಮರ್ ಮಾರ್ನಿಂಗ್. ಆ ಹುಡುಗನಿಗೆ ಸಮ್ಮರ್ ಮಾರ್ನಿಂಗ್, ಎಳೆ ಬಿಸಿಲಿನ ಮುಂಜಾನೆಯಲ್ಲಿ, ಬೇಸಿಗೆಯ ಮುಂಜಾನೆಯಲ್ಲಿ ಹೇಳಲಿಕ್ಕೆ ಅವನಿಗೆ ಇಷ್ಟ. ಅವನಿಗೆ ವೆನ್ ದ ಬರ್ಡ್ ಸಿಂಗ್ ಆನ್ ಎವ್ರಿ ಟ್ರೀ. ಸೊ ಇಲ್ಲಿ ಒಂದು ಚಿತ್ರವನ್ನು ಕೊಡ್ತಾ ಇದ್ದಾನ ಹುಡುಗ, ಹೆಂಗೆ ಇರುತ್ತೆ ಆ ಸಮ್ಮರ್ ಮಾರ್ನಿಂಗ್ ಅಂತ. ಹಿ ಲವ್ಸ್ ನೇಚರ್. ಸೊ ಇದ್ರ ನಮ್ಗೇನ್ ತಿಳಿತೈತಿ ಅಂದ್ರೆ ಅವನಿಗೆ ನಿಸರ್ಗ ಅಂದ್ರೆ ತುಂಬಾ ಇಷ್ಟ ಅಂತ ತಿಳಿತೈತಿ ಇಲ್ಲಿ. ವೆನ್ ದ ಬರ್ಡ್ ಸಿಂಗ್ ಆನ್ ಎವ್ರಿ ಟ್ರೀ, ಪ್ರತಿ ಒಂದು ಗಿಡದ ಮೇಲೇನು ಪಕ್ಷಿಗಳು ಚಿಲಿಪಿಲಿ ಸದ್ದನ್ನ ಮಾಡ್ತಾ ಇರ್ತವೆ ಇವನ್ ಎದ್ದಾಗ, ಎಳೆ ಬಿಸಿಲಿನ ಬೇಸಿಗೆಯಲ್ಲಿ ಎದ್ದಾಗ. ದ ಡಿಸ್ಟಂಟ್ ಹಂಟ್ಸ್ಮನ್ ವಿಂಡ್ಸ್ ಇಸ್ ಹಾರ್ನ್. ಹಂಟ್ಸ್ಮನ್ ಬೇಟೆಗಾರ. ಸೊ ಅಲ್ಲಿ ಕಾಡಿರುತ್ತೆ ಮನೆಯ ಹತ್ರನೇ, ಅಲ್ಲಿ ಒಬ್ಬ ಬೇಟೆಗಾರ ಬೇಟೆ ಆಡ್ಲಿಕ್ಕೆ ಅಂತ ತನ್ನ ಕಹಳೆಯನ್ನ ಊದ್ತಾ ಹೋಗ್ತಾ ಇರ್ತಾನೆ. ಹಾರ್ನ್ ಸೌಂಡ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾನ ಅವನು. ಸೊ ಅದು ಕೂಡ ಇವನಿಗೆ ಇಷ್ಟ, ಈ ಮಗುವಿಗೆ. ಅಂಡ್ ಸ್ಕೈಲಾರ್ಕ್ ಸಿಂಗ್ಸ್ ವಿತ್ ಮೀ. ಅಲ್ಲಿ ಬಹಳಷ್ಟು ಸ್ಕೈಲಾರ್ಕ್ ಪಕ್ಷಿಗಳು ಇವನ್ ಮನೆ ಹತ್ರ ಇದ್ದು, ಆ ಸ್ಕೈಲಾರ್ಕ್ ಪಕ್ಷಿ ಸಹ ಇವನ್ ಜೊತೆ ಬಂದು ಹಾಡ್ತಾ ಇತ್ತು ಅಂತೆ. ಸೊ ದಿನ ಬೆಳಿಗ್ಗೆ ಆ ಸ್ಕೈಲಾರ್ಕ್ ಇವನಿಗೆ ಫ್ರೆಂಡ್, ಆ ಹಂಟ್ಸ್ಮನ್ ನ ಸದ್ದು ಇವನಿಗೆ ಫ್ರೆಂಡ್, ಗೆಳೆಯಂತರ. ಅಂಡ್ ಬರ್ಡ್ಸ್, ಸದ್ದನ್ನ ಮಾಡೋ ಎಲ್ಲಾ ಪಕ್ಷಿಗಳು ಸಹ ಇವನಿಗೆ ಗೆಳೆಯನ ತರ ಇದ್ದು. ಆ ಎಳೆ ಬಿಸಿಲಿನ ಸೂರ್ಯ ಸಹ ಇವನಿಗೆ ಗೆಳೆಯನೇ ಹೌದು. ಸೊ ಇವನಿಗೆ, ಈ ಹುಡುಗನಿಗೆ ನಿಸರ್ಗ ಅಂದ್ರೆ ತುಂಬಾ ಇಷ್ಟ ಇವನಿಗೆ. ಅವನ್ನೆಲ್ಲ ಹೇಳ್ತಾನೆ, ಓ ವಾಟ್ ಅ ಸ್ವೀಟ್ ಕಂಪನಿ. ಎಂತ ಒಂದು ಅದ್ಭುತ ಕಂಪನಿ ಒಳಗಿದ್ದೀನಪ್ಪ ನಾನು, ಎಂತ ಒಂದು ಅದ್ಭುತ ಪರಿಸರದಲ್ಲಿ ಇದೀನಿ ನಾನು ಅಂತ ಅವನಿಗೆ ಒಂಥರ ಖುಷಿ ಅವನಿಗೆ ಬೆಳಿಗ್ಗೆ. ಯಾಕೆ ನಮ್ಗೆ ಇಲ್ಲಿ ಅವನಿಗೂ ಸಮ್ಮರ್ ಮಾರ್ನಿಂಗ್ ಅಂದ್ರೆ ಯಾಕೆ ಇಷ್ಟ? ಸೊ ವಿಲಿಯಂ ಬ್ಲೇಕ್ ವೆಸ್ಟರ್ನ್ ಪಾಶ್ಚಿಮಾತ್ಯ ದೇಶದವರು. ಸೊ ಅಲ್ಲಿ ಒಂದು ಆಲ್ಮೋಸ್ಟ್ ಒಂದು 7-8 ತಿಂಗಳು ವಿಂಟರ್ ಅಂದ್ರೆ ಚಳಿಗಾಲನೇ ಇರುತ್ತೆ. ಸ್ನೋ ಅಲ್ಲಿ ಜಾಸ್ತಿ ಬೀಳ್ತಾ ಇರುತ್ತೆ, ಚಳಿ ಸ್ನೋ ಜಾಸ್ತಿ ಇರುತ್ತೆ. ಸೊ ಅವರಿಗೆ ಬೇಸಿಗೆ ಅಂದ್ರೆ ತುಂಬಾ ಇಷ್ಟ ಅವರಿಗೆ. ಸೊ ಅದೇ ರೀತಿ ಇವನಿಗೂ ಸಹ ಬೇಸಿಗೆ ಅಂದ್ರೆ ತುಂಬಾ ಇಷ್ಟ. ಆ ಹುಡುಗನಿಗೆ ನಿಸರ್ಗ ಇಷ್ಟ, ಪರಿಸರ ಇಷ್ಟ, ಎಲ್ಲ ಇಷ್ಟನೇ. ಬಟ್ ಸಡನ್ ಆಗಿ ಎದ್ದು ಇವನ್ನೆಲ್ಲ ಅನುಭವಿಸ್ಬೇಕಾದ್ರೆ ಅವಂಗೊಂದು ವಿಷಯ ನೆನಪಾಗುತ್ತೆ. ಏನು? ಬಟ್ ಟು ಗೋ ಟು ಸ್ಕೂಲ್ ಆನ್ ಸಮ್ಮರ್ ಮಾರ್ನಿಂಗ್, ಓ ಇಟ್ ಡ್ರೈವ್ಸ್ ಆಲ್ ಜಾಯ್ ಅವೇ. ಸೊ ಅವನಿಗೆ ಸಡನ್ ಆಗಿ ಶಾಲೆ ನೆನಪಾಗ್ಬಿಡುತ್ತೆ ಅವನಿಗೆ. ಏನಪ್ಪಾ, ನಾನು ಶಾಲೆಗೆ ಹೋಗ್ಬೇಕಲ್ಲ ಈಗ, ಇಂಥ ಒಂದು ಒಳ್ಳೆ ಪರಿಸರದಲ್ಲಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ನಾನು, ಈಗ ಹೋಗಿ ಶಾಲೆಗೆ ಹೋಗ್ಬೇಕಲ್ಲ ನಾನು ಅನ್ನೋ ಒಂದು ಯೋಚನೆ ಬಂದ್ಬಿಡುತ್ತೆ ಅವನಿಗೆ. ಓ ಇಟ್ ಡ್ರೈವ್ಸ್ ಆಲ್ ಜಾಯ್ ಅವೇ. ಅವನು ಹೇಳ್ತಾನ, ಅವನು ಇಟ್ ಡ್ರೈವ್ಸ್ ಆಲ್ ಜಾಯ್ ಅವೇ, ನನ್ನ ಎಲ್ಲಾ ಸಂತೋಷವನ್ನ ಕಿತ್ಕೊಳುತ್ತಿದ್ದು ಶಾಲೆ. ಅಂಡರ್ ಅ ಕ್ರೂಯಲ್ ಐ ಔಟ್ ವಾರ್ನ್ ದ ಲಿಟಲ್ ಒನ್ ಸ್ಪೆಂಡ್ ದ ಡೇ ಇನ್ ಸೈಯಿಂಗ್ ಅಂಡ್ ಡಿಸ್ಮೇ. ಸೊ ಯಾಕೆ ಇವನಿಗೆ ಶಾಲೆಗೆ ಹೋಗಕ್ಕಾಗಲ್ಲ, ಶಾಲೆ ಅಂದ್ರೆ ಯಾಕೆ ಇವನಿಗೆ ಕುತ್ತಿಗೆಗೆ ಬರುತ್ತೆ ಅಂತಂತಂದ್ರೆ, ಹಿ ಹ್ಯಾವ್ ಟು ಸ್ಟಡಿ ಅಂಡರ್ ಅ ಕ್ರೂಯಲ್ ಐ ಔಟ್ ವಾರ್ನ್. ಅವ್ನು ಹೇಳ್ತಾನ, ಅವನು ಅಂಡರ್ ಅ ಕ್ರೂಯಲ್ ಐ ಔಟ್ ವಾರ್ನ್. ಸೊ ಇಲ್ಲಿ ಕ್ರೂಯಲ್ ಐ ಔಟ್, ಕ್ರೂಯಲ್ ಐ ಅಂತಂದ್ರೆ ಟೀಚರ್ಗೆ ಹೋಲಿಸ್ತಾ ಇದ್ದಾನ ಅವನು, ಕ್ರೂರಿ ಶಿಕ್ಷಕ ಅಂತ ಹೇಳ್ತಿದ್ದಾನ ಅವನು. ಸೊ ಇವನು ಹೋಗುವಂತ ಶಾಲೆ ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕು, ತುಂಬಾ ಡಿಸಿಪ್ಲಿನ್ ಆಗಿ
ಇರಬಹುದದು. ಅದಕ್ಕೆ ಇಲ್ಲಿ ಹೇಳ್ತಿದ್ದಾನ ಅವನು ಶಾಲೆಗೆ ಹೋಗುವಂತ ಹುಡುಗ, ಐ ಹ್ಯಾವ್ ಟು ಸ್ಟಡಿ ಅಂಡರ್ ಅ ಕ್ರೂಯಲ್ ಔಟ್ ವಾರ್. ಸೊ ಎಂತ ಕ್ರೂರಿ ಶಿಕ್ಷಕನ ಜೊತೆ ನಾನು ಕಲಿಬೇಕಪ್ಪ. ಇಲ್ಲಿ ಆರಾಮಾಗಿದ್ದೀನಿ ನಾನು. ಸ್ಕೈಲಾರ್ಕು, ಸೂರ್ಯ, ಎಳೆ ಬಿಸಿಲು, ಹಂಚ್ಮನ್, ಬರ್ಡ್ಸ್ ಎಲ್ಲ ಜೊತೆ ಆರಾಮಾಗಿದ್ದೀನಿ ನಾನು. ಶಾಲೆಗೆ ಹೋಗಿ ಅಲ್ಲಿ ಮತ್ತೆ ನಾನು ಡಿಸಿಪ್ಲಿನ್ ಆಗಿ ಸ್ಟ್ರಿಕ್ಟ್ ಆಗಿ ಆ ಕ್ರೂರಿ ಶಿಕ್ಷಕರ ಜೊತೆಯಲ್ಲಿ ಹೆಂಗ್ ಕಲಿಬೇಕು ನಾನು ಅಂತ ಹೇಳ್ತಾನ ಅವನು. ಆಮೇಲೆ ಶಾಲೆಯಲ್ಲಿ ಯಾವ ರೀತಿ ಮಕ್ಕಳು ಪಾಠ ಕಲಿತಾ ಇದ್ರು ಅಂತ ಹೇಳ್ತಾನ ಅವನು. ದ ಲಿಟಲ್ ಒನ್ಸ್ ಸ್ಪೆಂಡ್ ದ ಡೇ ಇನ್ ಸೈಯಿಂಗ್ ಅಂಡ್ ಡಿಸ್ಮೇ. ಲಿಟಲ್ ಒನ್ಸ್ ಅಂದ್ರೆ ಸಣ್ಣ ಸಣ್ಣ ಮಕ್ಕಳು. ಸೊ ಈ ಸ್ಕೂಲ್ ಬಾಯ್ ಅವನೇನ್ ತುಂಬಾ ವಯಸ್ಸಾದಂತ ಹುಡುಗ ಏನಲ್ಲ. ಮೇ ಬಿ ಒಂದನೇ ತರಗತಿನೋ ಎರಡನೇ ತರಗತಿನೋ ಹೋಗುವಂತ ಹುಡುಗ, ಪ್ರೈಮರಿಗೆ ಹೋಗುವಂತ ಹುಡುಗ ಇರ್ಬೇಕು ಇವನು. ಆ ಪ್ರೈಮರಿ ಮಕ್ಕಳು ಎಲ್ಲಿ ಹೆಂಗೆ ಶಾಲೆಯನ್ನ ಕಳೀತಾ ಇದ್ರು ಅಲ್ಲಿ. ಸ್ಪೆಂಡ್ ದ ಡೇ ಇನ್ ಸೈಯಿಂಗ್ ಅಂಡ್ ಡಿಸ್ಮೇ. ಸೈಯಿಂಗ್ ಅಂಡ್ ಡಿಸ್ಮೇ. ಡಿಸ್ಮೇ ಅಂತಂದ್ರೆ ಭಯ, ಡಿಸ್ಮೇ ಅಂತಂದ್ರೆ ಏನೋ ಭಯ. ಸೈಯಿಂಗ್ ಅಂದ್ರೆ ನಿಟ್ಟುಸಿರು ಬಿಡೋದು. ಪ್ರತಿ ಒಂದು ಕ್ಲಾಸ್ ಮುಗಿದ್ಮೇಲೆನೋ ಅಯ್ಯೋ ಉಸ್ಸಪ್ಪ, ಹೆಂಗೋ ಮುಗೀತಿದ್ದು ಕ್ಲಾಸು, ಹೆಂಗೋ ಈ ಕಡೆ ತಾವು ತಪ್ಪಿಸ್ಕೊಂಡ್ವಿ, ಮುಂದಿನ ಕ್ಲಾಸ್ ಇನ್ ಹೆಂಗೋಯ್ತೋ ಏನೋ. ಮತ್ತೆ ಅದ್ರದ್ದೊಂದು ಭಯ, ಮುಂದೆ ಏನಾಗುತ್ತೋ ಏನೋ ಮುಂದಿನ ಕ್ಲಾಸ್ನಲ್ಲಿ. ಯಾ ಸರ್ ನಮ್ಗೆ ಏನ್ ಶಿಕ್ಷೆ ಕೊಡ್ತಾರೋ, ಏನ್ ಬೈತಾರೋ, ಏನ್ ಮಾಡ್ಬೇಕು ನಾವು ಮುಂದೆ ಅನ್ನೋ ಒಂದು ಭಯದಲ್ಲಿನೇ ತಮ್ಮ ಇಡೀ ದಿನವನ್ನ ಕಳೀತಾ ಇದ್ರು ಅವರು. ಸೈಯಿಂಗ್ ಅಂಡ್ ಡಿಸ್ಮೇ. ದೆನ್ ಅಟ್ ಟೈಮ್ಸ್ ಅ ಡ್ರೂಪಿಂಗ್ ಸೆಟ್. ಸೊ ಇವನ್ ಹೆಂಗ್ ಕುಂದಿರ್ತಿದ್ದ ಹುಡುಗ ಶಾಲೆಯಲ್ಲಿ ಅಂತಂದ್ರೆ ಡ್ರೂಪಿಂಗ್ ಸೆಟ್. ಡ್ರೂಪಿಂಗ್ ಸೆಟ್. ಸೊ ಡ್ರೂಪ್ ಅಂದ್ರೆ ತಲೆಯನ್ನ ತೆಳಗ್ ಹಾಕೊಂಡು ಕುಂತ್ ಬಿಡೋದು, ಸ್ಯಾಗಿಂಗ್. ಸೊ ತಲೆ ಕೆಳಗ್ ಹಾಕೊಂಡು ಕುಂತ್ ಬಿಡ್ತಾ ಇದ್ದ ಇವನು. ಶಾಲೆಗೆ ಓದ್ಕೊಳ್ಳೇನೆ ಇವನು ತಲೆ ಕೆಳಗ್ ಹಾಕೊಂಡು ಕುಂತ್ ಬಿಡ್ತಿದ್ದ. ಸೊ ಮತ್ತೆ ಯಾರು ತಲೆ ಎತ್ತಿದ್ರೆ ಮತ್ ನನಗೆ ಏನಾದ್ರು ಕೇಳ್ತಾರೋ ಏನೋ ಇವರು ಟೀಚರ್ಸು, ಸುಮ್ನೆ ಯಾಕೆ ಬೇಕು, ತಲೆ ಕೆಳಗೆ ಹಾಕೊಂಡು ಕುಂತ್ ಬಿಡೋನು ಅಂತ ಕೊಡ್ತಾ ಇದ್ದ ಅವನು. ಅಂಡ್ ಸ್ಪೆಂಡ್ ಮೆನಿ ಆನ್ ಆಂಕ್ಷಿಯಸ್ ಅವರ್. ಅಂಡ್ ಹಿ ಸೇಸ್ ಮೆನಿ ಆಂಕ್ಷಿಯಸ್ ಅವರ್. ಹಿ ಸ್ಪೆಂಡ್ಸ್ ಮೆನಿ ಆಂಕ್ಷಿಯಸ್ ಅವರ್. ಆತಂಕದ ಗಂಟೆಗಳು, ಆಂಕ್ಷಿಯಸ್ ಅವರ್. ಸೊ ದಿನ ಇವನಿಗೆ ಆತಂಕ. ಶಾಲೆಗೆ ಹೋಗಿ ಶಾಲೆಯಲ್ಲಿ ಒಂದು 5 ಗಂಟೆ ಕಳೆಯೋದೇ ಆತಂಕದ ಗಂಟೆಗಳು ಅಂತ ಹೇಳ್ತಾನೆ ಇವನು. ಎಂತ ಒಂದು ಸ್ಟ್ರಿಕ್ಟ್ ಆದಂತ ಶಾಲೆ ಇರ್ಬೇಕು ಅದು. ಇವನಿಗೆ ಪ್ರತಿ 1 ಗಂಟೆನೂ ಆತಂಕದ ಗಂಟೆ. ಸೊ ಏನಾಗುತ್ತೋ ಏನೋ, ಏನಾಗುತ್ತೋ ಏನೋ ಅನ್ನೋ ಭಯ ಇವನಿಗೆ. ನಾಟ್ ಇನ್ ಮೈ ಬುಕ್ ಕ್ಯಾನ್ ಐ ಟೇಕ್ ಡಿಲೈಟ್. ಸೊ ಇವನಿಗೆ ತನ್ನ ಪುಸ್ತಕಗಳಲ್ಲಿ ಸಹ ಯಾವುದೇ ಸಂತೋಷ ಇಲ್ಲ. ಡಿಲೈಟ್ ಅಂತಂದ್ರೆ ಸಂತೋಷ, ಜಾಯ್. ಸೊ ಇವನಿಗೆ ಆ ಒಂದು ಸಂತೋಷ ಪುಸ್ತಕದಲ್ಲಿನೂ ಸಿಗ್ತಾ ಇಲ್ಲ. ನಾರ್ ಸಿಟ್ ಇನ್ ಲರ್ನಿಂಗ್ಸ್ ಬೋರ್. ಸೊ ಇಲ್ಲಿ ಲರ್ನಿಂಗ್ಸ್ ಬೋರ್ ಅಂತಂದ್ರೆ ಮೆಟಾಫೋರ್ ಫಾರ್ ಸ್ಕೂಲ್. ಶಾಲೆಗೆ ಬಳಸಿದಂತ ಒಂದು ಶಬ್ದ ಇದು, ಲರ್ನಿಂಗ್ಸ್ ಬೋರ್. ಹಿಂಗ್ ಪುಸ್ತಕದಲ್ಲಿನೂ ಏನು ಆಸಕ್ತಿ ಇಲ್ಲ, ಆ ಶಾಲೆಯ ಒಳಗೆ ಸುಮ್ನೆ ಕೂತ್ಕೊಳ್ಳಕ್ಕೂ ಇವನಿಗೆ ಆಸಕ್ತಿ ಇಲ್ಲ. ಸೊ ಬರೀ ಭಯ, ಆತಂಕನೇ ಜಾಸ್ತಿ ಇವನಿಗೆ. ವಾರ್ನ್ ಥ್ರೂ ವಿತ್ ಡ್ರಿಯರಿ ಶಾವರ್. ವಾರ್ನ್ ಥ್ರೂ, ವಾರ್ನ್ ಅಂತಂದ್ರೆ ಡೆಸ್ಟ್ರಾಯ್ಡ್. ಸೊ ಇವನ್ಗೆ ವಾರ್ನ್ ಥ್ರೂ ವಿತ್ ಡ್ರಿಯರಿ ಶಾವರ್. ಐ ವಾರ್ನ್ ಥ್ರೂ ವಿತ್ ಡ್ರಿಯರಿ ಶಾವರ್. ಸೊ ನಾನು ನಾಶವಾಗ್ಬಿಟ್ಟಿನಿ ನಾನು ಈ ಶಾಲೆಗೆ ಬಂದ್ ನಾನು ವಿತ್ ಡ್ರಿಯರಿ ಶಾವರ್. ಡ್ರಿಯರಿ ಶಾವರ್ ಅಂತಂದ್ರೆ ಡಲ್ ಬೋರಿಂಗ್ ಲೆಕ್ಚರ್ಸ್. ಅವ್ರು ಮಾಡೋ ಅಂತ ಪಾಠಗಳು ಡಲ್ ಆಗಿರ್ತಿದ್ವು, ಬೋರಿಂಗ್ ಆಗಿರ್ತಾ ಇದ್ವು ಈ ಹುಡುಗನಿಗೆ. ಸೊ ಅವುಗಳಿಂದ ನಾನು ನಾಶ ಆಗ್ಬಿಟ್ಟಿನಿ ನಾನು. ಐ ವಾರ್ನ್ ಥ್ರೂ ವಿತ್ ಡ್ರಿಯರಿ ಶಾವರ್. ಐ ವಾರ್ನ್ ಥ್ರೂ ವಿತ್ ಬೋರಿಂಗ್ ಲೆಕ್ಚರ್ಸ್. ಎಲ್ಲಾ ಪಾಠಗಳಿಂದ ನಾನು ನಾಶ ಆಗ್ಬಿಟ್ಟಿನಿ ನಾನು. ಇದು ಹೆಂಗ್ ಆಗ್ಬಿಟ್ಟಿದೆ ಅವನಿಗೆ ಅಂತಂದ್ರೆ, ಡ್ರಿಯರಿ ಶಾವರ್ ಅಂದ್ರೆ ಜೋರಾದ ಮಳೆ. ಜೋರಾದ ಮಳೆ ಹೊರಗಡೆ ಹೋದಾಗ ತಲೆಗೆ ಏನಾದ್ರು ಬಡಿತಾ ಇತ್ತು ಅಂತಂದ್ರೆ ಎಷ್ಟು ನೋವಾಗ್ತಿತ್ತು. ಸೊ ಅದೇ ರೀತಿ ಇವನಿಗೆ ಪಾಠಗಳು ಇವನ್ ತಲೆಗೆ ಬಂದು ಬಡಿತಾ ಇದ್ವು. ಸೊ ಒಳಗೆ ಹೋಗ್ತಾ ಇದ್ದಿಲ್ಲ ಅವು, ಬಟ್ ಇವಂಗೆ ನೋವಾಗ್ತಾ ಇತ್ತು. ವಾರ್ನ್ ಥ್ರೂ ಡ್ರಿಯರಿ ಶಾವರ್ ಅಂತ ಹೇಳ್ತಾನೆ ಅದಕ್ಕೆ ಅವನು. ಸೊ ನೆಕ್ಸ್ಟ್ ಇಲ್ಲೊಂದು ಕಂಪ್ಯಾರಿಸನ್ ಅನ್ನ ಕೊಡ್ತಾ ಇದ್ದಾನೆ ಇಲ್ಲಿ ವಿಲಿಯಂ ಬ್ಲೇಕ್. ಬರ್ಡ್ಸ್ ಮತ್ತೆ ಚಿಲ್ಡ್ರನ್ಗೆ. ಹೆಂಗೆ, ಹೌ ಕ್ಯಾನ್ ದ ಬರ್ಡ್ ದಟ್ ಇಸ್ ಬೋರ್ನ್ ಫಾರ್ ಜಾಯ್ ಸಿಟ್ ಇನ್ ಅ ಕೇಜ್ ಅಂಡ್ ಸಿಂಗ್. ಒಂದು ಕ್ವಶನ್ ಮಾಡ್ತಾ ಇದ್ದಾನ ಅವನು ಎಲ್ಲರಿಗೂ ಸಹ, ಸಮಾಜಕ್ಕಾಗಿರ್ಬೋದು, ಟೀಚರ್ಸಿಗಾಗಿರ್ಬೋದು, ಪೇರೆಂಟ್ಸಿಗಾಗಿರ್ಬೋದು. ಸೊ ಏನು ಅಂತಂದ್ರೆ, ಹೌ ಕ್ಯಾನ್ ದಿ ಬರ್ಡ್ ದಟ್ ಇಸ್ ಬೋರ್ನ್ ಫಾರ್ ಜಾಯ್. ಸೊ ಒಂದು ಪಕ್ಷಿ ಅದು ಎದಕ್ಕೆ ಹುಟ್ಟಿದೆ? ಸಂತೋಷವಾಗಿ ಸ್ವಚ್ಛಂದವಾಗಿ ಹಾರಾಡ್ಲಿಕ್ಕೆ ಅಂತ ಹುಟ್ಟಿದೆ ಅದು. ಅದನ್ನ ಹೋಗಿ ನಾವು ಕೇಜ್ ಒಳಗೆ ಹಾಕಿದ್ರೆ, ಸಿಟ್ ಇನ್ ಅ ಕೇಜ್ ಅಂಡ್ ಸಿಂಗ್. ಸೊ ಅದು ನಾವು ಪಂಜರದೊಳಗೆ ಹಾಕ್ಬಿಟ್ರೆ ಅದು ಆರಾಮಾಗಿ ಇರುತ್ತಾನೋ ಅಲ್ಲಿ, ಸಂತೋಷವಾಗಿ ಹಾಡು ಹೇಳುತ್ತಾನೋ, ಅದು ಸದ್ದನ್ನ ಮಾಡುತ್ತಾನೋ ಅದು?
ಸೊ ನಮ್ಗೆಲ್ಲರಿಗೂ ಗೊತ್ತಿದೆ ಆನ್ಸರು ಸಾಧ್ಯ ಇಲ್ಲ. ಪಕ್ಷಿ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಇತ್ತಂದ್ರೆ ಅಷ್ಟೇ ಅದು ಸಂತೋಷವಾಗಿರುತ್ತೆ. ಅದನ್ನ ಬಿಟ್ಟು ಕೇಜ್ನಲ್ಲಿ ಹಾಕಿದ್ರೆ ಏನೋ ಸದ್ದೇನೋ ಮಾಡ್ತಾ ಇರುತ್ತೆ, ಸಪ್ಪಳ ಏನೋ ಮಾಡ್ತಾ ಇರುತ್ತೆ, ಬಟ್ ಬೈತಿರುತ್ತೋ ನಿಮ್ಮನ್ನ ಶಾಪ ಹಾಕ್ತಿರುತ್ತೋ ಆ ದೇವರಿಗೆ ಗೊತ್ತದು. ಅದೇ ರೀತಿ ಹೌ ಕ್ಯಾನ್ ಅ ಚೈಲ್ಡ್ ವೆನ್ ಫಿಯರ್ಸ್ ಎನಾಯ್ ಬಟ್ ಗ್ರೂಪ್ ಈಸ್ ಟೆಂಡರ್ ವಿಂಗ್ ಅಂಡ್ ಫಾರ್ಗೆಟ್ ಈಸ್ ಯೂತ್ಫುಲ್ ಸ್ಪ್ರಿಂಗ್. ಸೊ ಅದೇ ರೀತಿ ಆ ಮಗುನು ಸಹ, ಆ ಮಗುನು ಏನು ಒಂದು ಪಕ್ಷಿ ತರ ಅದು. ಸೊ ಅದನ್ನ ಹೋಗಿ ನಾವೇನಾದ್ರೂ ಶಾಲೆಯನ್ನು ಒಂದು ಪಂಜರದಲ್ಲಿ ಹಾಕ್ಬಿಟ್ವಿ ಅಂತಂತಂದ್ರೆ ಅದು ಹೆಂಗ್ ಸಂತೋಷವಾಗಿರುತ್ತೆ ಅದು ಅಂತ ಕ್ವಶನ್ ಮಾಡ್ತಾ ಇದ್ದಾನೆ. ಎಂತ ಸುಂದರವಾದಂತ ಒಂದು ಕಂಪ್ಯಾರಿಸನ್ ಇದು. ಪಕ್ಷಿ ಮಗುವಿನ ತರ ಅದು, ಸೊ ಪಂಜರ ಶಾಲೆ ತರಹ. ಸೊ ಪಂಜರದಲ್ಲಿ ಪಕ್ಷಿ ಸ್ವತಂತ್ರವಾಗಿರೋದಿಲ್ಲ, ಸಂತೋಷವಾಗಿರೋದಿಲ್ಲ. ಅದೇ ರೀತಿ ಶಾಲೆಯಲ್ಲಿಯೂ ಸಹ ಮಗು ಸಂತೋಷವಾಗಿ ಮತ್ತೆ ಸ್ವಚ್ಛಂದವಾಗಿ ಇರಂಗಿಲ್ಲ ಅಂತ ಹೇಳ್ತಾ ಇದೆ ಇದು, ಈ ಕಂಪ್ಯಾರಿಸನ್. ಅಂದ್ರೆ ಅಥಾರಿಟೇರಿಯನ್ ವೇಸ್ ಆಫ್ ಟೀಚಿಂಗ್, ತುಂಬಾ ಸ್ಟ್ರಿಕ್ಟ್ ಇರುವಂತ ಶಾಲೆಯಲ್ಲಿ ಮಕ್ಕಳನ್ನ ಹಾಕ್ಬಿಟ್ವಿ ಅಂತಂತಂದ್ರೆ ಸೊ ಅವರಿಗೆ ಅಲ್ಲಿ ಅದು ಒಂಥರ ಜೈಲ್ ತರಾನೇ ಆಗುತ್ತೆ ಅನ್ನೋದು ಇದರ ಅರ್ಥ ಇದು. ಹೌ ಕ್ಯಾನ್ ಅ ಚೈಲ್ಡ್ ವೆನ್ ಫಿಯರ್ಸ್ ಎನಾಯ್, ಸೊ ಇಟ್ ಗೆಟ್ ಇರಿಟೇಟ್ಸ್ ಬೈ ದಿ ಟೀಚಿಂಗ್. ಅಲ್ಲಿರುವಂತ ಡಿಸಿಪ್ಲಿನ್ ಟೀಚಿಂಗ್ ಇಂದ ಅದಕ್ಕೆ ಅನಾಯ್ ಇರಿಟೇಟ್ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ ಅದು. ಬಟ್ ಗ್ರೂಪ್ ಇಸ್ ಟೆಂಡರ್ ವಿಂಗ್ ಅಂಡ್ ಫಾರ್ಗೆಟ್ ಇಸ್ ಯೂತ್ಫುಲ್ ಸ್ಪ್ರಿಂಗ್. ಸೊ ಆ ಮಗು ಏನ್ ಮಾಡುತ್ತೆ ಈ ರೀತಿ ಆದ್ರೂ, ಈ ಫಾರ್ಗೆಟ್ ಇಸ್ ಯೂತ್ಫುಲ್ ಸ್ಪ್ರಿಂಗ್. ಸ್ಪ್ರಿಂಗ್ ಅಂತಂದ್ರೆ ವಸಂತ ಕಾಲ, ವಸಂತ ಕಾಲ ಅಂತಂದ್ರೆ ಇಲ್ಲಿ ಚೈಲ್ಡ್ಹುಡ್ಗೆ ಕಂಪೇರ್ ಮಾಡ್ತಾ ಇದೀವಿ ನಾವು ಇದನ್ನ. ಸೊ ಅದೇ ರೀತಿ ಸೊ ಹಿ ಫಾರ್ಗೆಟ್ಸ್ ಇಸ್ ಯೂತ್ಫುಲ್ ಸ್ಪ್ರಿಂಗ್. ಮಗು ಏನ್ ಮಾಡುತ್ತೆ, ತನ್ನ ಬಾಲ್ಯವನ್ನ ಕಳ್ಕೊಂಡ್ಬಿಡುತ್ತೆ. ಶಾಲೆಯನ್ನು ಒಂದು ಪಂಜರದಲ್ಲಿ ನಾವೇನಾದ್ರೂ ಅದನ್ನ ಬಂಧಿಸಿ ಇಟ್ಬಿಟ್ವಿ ಅಂತಂತಂದ್ರೆ ಇಟ್ ವಿಲ್ ಫಾರ್ಗೆಟ್ ಇಟ್ಸ್ ಸ್ಪ್ರಿಂಗ್, ಇಟ್ ವಿಲ್ ಫಾರ್ಗೆಟ್ ಇಟ್ಸ್ ಚೈಲ್ಡ್ಹುಡ್. ತನ್ನ ಒಂದು ಬಾಲ್ಯವನ್ನ ಅದು ಮರ್ತ್ ಬಿಡುತ್ತದು, ಚೆನ್ನಾಗಿ ಅನುಭವಿಸೋದೇ ಇಲ್ಲ ಅದು ಮಗು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಇಲ್ಲಿ. ಅಂಡ್ ನೆಕ್ಸ್ಟ್ ಹಿ ಈಸ್ ವಾರ್ನಿಂಗ್ ದಿ ಪೇರೆಂಟ್ಸ್ ಅಂಡ್ ಟೀಚರ್ಸ್. ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ವಾರ್ನ್ ಮಾಡ್ತಾ ಇದ್ದಾನೆ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನ ಅವನು. ಸೊ ಏನೇನಾಗುತ್ತೆ ಮಗುವನ್ನ ನಾವು ಒತ್ತಾಯಪೂರ್ವಕವಾಗಿ ಶಾಲೆಯನ್ನು ಒಂದು ಪಂಜರದಲ್ಲಿ ಹಾಕ್ಬಿಟ್ವಿ ಅಂತಂದ್ರೆ ಏನಾಗುತ್ತೆ ಸಮಸ್ಯೆ ಅಂತ ಹೇಳ್ತಿದ್ದಾನ ಅವನು. ಓ ಫಾದರ್ ಅಂಡ್ ಮದರ್, ಇಫ್ ಬಡ್ಸ್ ಆರ್ ನಿಪ್ಡ್, ಇಫ್ ಬಡ್ಸ್ ಆರ್ ನಿಪ್ಡ್ and blossoms blown away, and if the tender plants are stripped of their joy in the springing day by sorrow and care's dismay. ಓ ಫಾದರ್ ಅಂಡ್ ಮದರ್, ತಂದೆ ತಾಯಿಗಳಿಗೆ ಹೇಳ್ತಿದ್ದಾನೆ ಇದನ್ನ. ಈ ಬಡ್ಸ್ ಆರ್ ನಿಪ್ಡ್, ಈಗ ಒಂದ್ ವೇಳೆ ಬೆಳೆಯುವಂತ ಬಡ್, ಬಡ್ ಅಂದ್ರೆ ಏನು, ಮೊಗ್ಗು, ಹೂವಿನ ಮೊಗ್ಗು. ನಿಪ್ ಅಂತಂದ್ರೆ ಚಿವುಟುವುದು. ಈಗ ಬೆಳೆಯುವಂತ ಒಂದ್ ಮಗ್ಗನ ನಾವೇನಾದ್ರೂ ಚಿವುಟಿ ಹಾಕ್ಬಿಟ್ವಿ ಅಂತಂತಂದ್ರೆ ಅಂಡ್ ಬ್ಲಾಸಮ್ಸ್ ಬ್ಲೋನ್ ಅವೇ. ಬ್ಲಾಸಮ್ಸ್ ಅಂದ್ರೆ ಅರಳಿದ ಹೂವುಗಳು, ಅವೇ ಅಂದ್ರೆ ಬಿರುಗಾಳಿಗೋ ಚಂಡಮಾರುತಕ್ಕೋ ಸಿಕ್ಕು ಅರಳಿದಂತ ಹೂಗಳು ಕಿತ್ಕೊಂಡು ಹೋಗ್ಬಿಟ್ಟು ಅಂತಂತಂದ್ರೆ ಅಂಡ್ ಇಫ್ ದಿ ಟೆಂಡರ್ ಪ್ಲಾಂಟ್ಸ್ ಆರ್ ಸ್ಟ್ರಿಪ್ಡ್. ಟೆಂಡರ್ ಪ್ಲಾಂಟ್ಸ್ ಎಳೆಯ ಸಸಿಗಳು, ಈ ಎಳೆಯ ಸಸಿಗಳನ್ನ ನಾವೇನಾದ್ರೂ ಕತ್ತರಿಸಿ ಹಾಕ್ಬಿಟ್ವಿ ಅಂತಂತಂದ್ರೆ ಸ್ಟ್ರಿಪ್ ಕತ್ತರಿಸಿ ಹಾಕೋದು, ಕತ್ತರಿಸಿ ಹಾಕ್ಬಿಟ್ವಿ ಅಂತಂತಂದ್ವಿ ಸೊ ಏನಾಗುತ್ತೆ, ಆಫ್ ದರ್ ಜಾಯ್ ಇನ್ ದಿ ಸ್ಪ್ರಿಂಗಿಂಗ್ ಡೇ. ಅವು ಎಲ್ಲ ಬೆಳೆಯೋದೇ ಈಗ ತಾನೇ ಬೆಳೀತಾ ಇರ್ತಾವ, ಹೂವಿನ ಮೊಗ್ಗು ಆಗ ತಾನೇ ಬೆಳೀತಾ ಇರ್ತೈತೆ ಅದು. ಅದನ್ನೇ ನಾವು ಚಿವುಟಿ ಹಾಕ್ಬಿಟ್ವಿ ಅಂದ್ರೆ ಅರಳಿದಂತ ಹೂ ಅದಕ್ಕಿನ್ನೂ ಬಹಳ ವಯಸ್ಸಿರುತ್ತೆ, ಆಯಸ್ಸಿರುತ್ತೆ. ಹೂವು ಕಾಯಿ ಹಣ್ಣಾಗ್ಬೇಕದು, ಮತ್ತೆ ಬೀಜ ಆಗಿ ಇನ್ನೊಂದು ಮರನೋ ಗಿಡನೋ ಆಗ್ಬೇಕದು. ಇಂಥ ಒಂದ್ ದೊಡ್ಡ ಏಜ್ ಪ್ರೊಸೆಸ್ ಇದೆ ಅದಕ್ಕೆ. ಬಟ್ ಅದನ್ನ ಅವಾಗ್ಲೇ ನಾವು ಏನಾದ್ರೂ ಅದು ಬಿರುಗಾಳಿಗೋ ಸಿಕ್ಕಿ ಹಾರ್ಕೊಂಡು ಹೋಗ್ಬಿಟ್ರೆ, ಕಿತ್ಕೊಂಡು ಹೋಗ್ಬಿಟ್ರೆ, ಮತ್ತೆ ಟೆಂಡರ್ ಪ್ಲಾಂಟ್ಸ್ ಎಳೆಯ ಸಸಿಗಳು ಆಗ ತಾನೇ ಬೆಳೀತಾ ಇರ್ತಾವ. ಅವುಗಳನ್ನ ನಾವು ಸಣ್ಣವಿದ್ದಾಗೆ ಕತ್ತರಿಸಿ ಹಾಕ್ಬಿಟ್ವಿ ಅಂದ್ರೆ ಏನಾಗುತ್ತೆ, ಸ್ಪ್ರಿಂಗಿಂಗ್ ಡೇ, ದಿ ಆರ್ ಇನ್ ಸ್ಪ್ರಿಂಗ್, ಆಗ ತಾನೇ ಬೆಳೀತಾ ಇರ್ತಾವ, ಚಿಗುರ್ತಾ ಇರ್ತಾವ. ಅವಾಗ್ಲೇ ನಾವು ಕತ್ತರಿಸಿ ಹಾಕ್ಬಿಟ್ವಿ ಅಂದ್ರೆ ಅವುಗಳನ್ನ ಸೊ ಅವು ಬೆಳೆಯಕ್ ಸಾಧ್ಯ ಇಲ್ಲ, ಮುಂದೆ ಹೋಗಕ್ ಸಾಧ್ಯ ಇಲ್ಲ. ಅದೇ ರೀತಿ ಮಗುನು ಅದೇ ತರ. ಮಗು ಇಸ್ ಲೈಕ್ ಅ ಬಡ್, ಮೊಗ್ಗಿನ ತರ ಅದು, ಹೂವಿನ ತರ ಅದು, ಎಳೆ ಸಸಿ ತರ ಅದು. ಆಗ ತಾನೇ ಆ ಮಗು ಬೆಳೀತಾ ಇರುತ್ತೆ. ಅದನ್ನ ಹೋಗಿ ನಾವು ಶಾಲೆಯನ್ನು ಒಂದು ಪಂಜರದೊಳಗೆ ಹಾಕಿ ಅಂದ್ರೆ ಅದನ್ನ ನಾವೇನಾದ್ರೂ ಸ್ವತಂತ್ರ ಕೊಡ್ಲಾರ್ದೇನೆ ಅಲ್ಲಿಗೆ ಅದನ್ನ ನಾವು ಸ್ಟಾಪ್ ಮಾಡಿಬಿಟ್ಟಿವಿ ಅಂತಂದ್ರೆ ಬೈ ಸಾರೋ ಅಂಡ್ ಕೇರ್ಸ್ ಡಿಸ್ಮೇ. ಸೊ ಆ ಮಗುವಿಗೆ
ಬಾಲ್ಯದಲ್ಲಿ ಬರೇ ಚಿಂತೆ, ಸಾರೋ, ದುಃಖ ಅಂಡ್ ಕೇರ್ಸ್ ಅಂದ್ರೇನು ಚಿಂತೆ, ಡಿಸ್ಮೇ ಅಂದ್ರೆ ಭಯ. ಆ ಮಗುನು ಬರೇ ಭಯ, ಚಿಂತೆ, ದುಃಖದಲ್ಲಿನೇ ತನ್ನ ಬಾಲ್ಯವನ್ನ ಕಳೆದು ಬಿಟ್ರೆ ಅದು ಹೇಗೆ ಮುಂದೆ ಬೆಳೆಯಕ್ ಸಾಧ್ಯ ಆಗುತ್ತೆ ಅಂತ ಕೇಳ್ತಾ ಇದ್ದಾನ ಅವನು. ಅದು ಹೇಗ್ ಮುಂದೆ ನಮಗೆ ಹಣ್ಣು ಕೊಡಕ್ ಸಾಧ್ಯ ಆಗುತ್ತೆ ಅದು? ಸೊ ಹೂವು ಆಗ್ಲೇ ಕಿತ್ಕೊಂಡು ಹೋಗ್ಬಿಟ್ರೆ ಹಣ್ಣು ಕೊಡಕ್ ಹೆಂಗ್ ಸಾಧ್ಯ ಅದು? ಅದೇ ರೀತಿನೂ ಮಗುನು ಬರೀ ಚಿಂತೆ, ದುಃಖ, ಭಯದಿಂದನೇ ತನ್ನ ಬಾಲ್ಯವನ್ನ ಕಳೆದು ಬಿಟ್ರೆ ಅದು ಮುಂದೆ ಕಾನ್ಫಿಡೆಂಟ್ ಆಗಿ ಹೆಂಗ್ ಬೆಳೆಯುತ್ತೆ ಅದು ಸಮಾಜದಲ್ಲಿ? ಅದು ಸಹ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾನೆ ಇಲ್ಲಿ. ಹೌ ಶಾಲ್ ದಿ ಸಮ್ಮರ್ ಅರೈಸ್ ಇನ್ ಜಾಯ್? ಸಮ್ಮರ್ ಅಂತಂದ್ರೆ ಯೂತ್, ಯೌವನ. ಆರ್ ದಿ ಸಮ್ಮರ್ಸ್ ಫ್ಲುಟ್ಸ್ ಅಪಿಯರ್? Or how shall we gather what griefs destroy, or bless the mellowing year when the blasts of winter appear? ಸೊ ಮಗುವನ್ನ ಅದೇ ರೀತಿ ಒಂದು ಮೊಗ್ಗನ್ನ ಚಿವುಟಿ ಹಾಕ್ಬಿಟ್ವಿ ಅಂತಂದ್ರೆ ಅದು ಮುಂದೆ ಬೆಳೆಯಕ್ ಸಾಧ್ಯ ಇಲ್ಲ. ಅದೇ ರೀತಿ ಮಗುವು ಬರೇ ಬಾಲ್ಯವನ್ನ ಬರೇ ದುಃಖ, ಚಿಂತೆ ಮತ್ತೆ ಭಯದಲ್ಲಿ ಕಳೆದ್ ಬಿಟ್ರು ಅಂತಂತಂದ್ರೆ ಸಮ್ಮರ್ ಅಂದ್ರೆ ಯೂತ್ಗೆ ಹೋಲಿಸ್ತೀವಿ ಸಮ್ಮರ್ ಅನ್ನ ನಾವು. ಆ ಮಗು ತನ್ನ ಯೌವನದಲ್ಲಿ ಹೆಂಗ್ ಸಾಧ್ಯ ಅದು ಸಂತೋಷವಾಗಿರೋದಕ್ಕೆ ಅಂತ ಕ್ವಶನ್ ಮಾಡ್ತಾ ಇದಾರೆ ಇಲ್ಲಿ ಅವರು. ಬಾಲ್ಯದಲ್ಲಿನೇ ಸಂತೋಷವಾಗಿಲ್ಲ ಅಂದ್ರೆ ಯೌವನದಲ್ಲಿನೂ ಸಂತೋಷವಾಗಿ ಇರೋದಿಲ್ಲ ಆ ಮಗು ಅದು. ಹೌ ಶಾಲ್ ದ ಸಮ್ಮರ್ ಅರೈಸ್ ಇನ್ ಜಾಯ್? ಅದ್ರ ಯೌವನನು ಸಂತೋಷವಾಗಿರಲ್ಲ. ಆರ್ ಸಮ್ಮರ್ ಫ್ರೂಟ್ಸ್ ಅಪಿಯರ್? ಅದು ಮುಂದೆ ಅದರಿಂದ ನಾವು ಪ್ರತಿಫಲ ಬಯಸೋದು ತಪ್ಪಾಗುತ್ತೆ. ಅದೇ ಸಂತೋಷವಾಗಿಲ್ಲ, ಅದರಿಂದ ನಾವು ಅನ್ಕೊಂಡಂತ ಪ್ರತಿಫಲ ಬಯಸೋ ಸಹ ತಪ್ಪಾಗುತ್ತೆ, ಸಾಧ್ಯ ಇಲ್ಲ, ಅದು ಒಳ್ಳೆ ಪ್ರತಿಫಲ ಕೊಡೋದೂ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ. ಆರ್ ಹೌ ಶಾಲ್ ವಿ ಗ್ಯಾದರ್ ವಾಟ್ ಗ್ರೀಫ್ಸ್ ಡೆಸ್ಟ್ರಾಯ್? ಆಯ್ತು, ಈ ಪೇರೆಂಟ್ಸ್ ಏನೋ ಮುಂದೆ ಲೇಟ್ ರಿಯಲೈಸೇಷನ್ ಆಯ್ತು, ಕೊನೆದ ಅವ್ರಿಗೆ ಅರ್ಥ ಆಯ್ತು ಏನಂತ, ನಾವು ಹೌದಪ್ಪ ಬಾಲ್ಯವನ್ನ ಈ ಒಂದು ಕಿತ್ಕೊಂಡ್ಬಿಟ್ವಿ ನಾವು ಶಾಲೆಯನ್ನು ಒಂದು ಪಂಜರದಲ್ಲಿ ಹಾಕಿ. ಸೊ ಅವಾಗ ಅವ್ರಿಗೆ ಯೋಚನೆ ಬಂದ್ರು ಸಹ ಹೌ ಶಾಲ್ ವಿ ಗ್ಯಾದರ್ ವಾಟ್ ಗ್ರೀಫ್ಸ್ ಡೆಸ್ಟ್ರಾಯ್? ಆಗ್ಲೇ ನಾಶ ಆಗಿದ್ದಂತನ್ನ ಹೆಂಗೆ ನಾವು ಅವಂಗೆ ಮರಳಿ ಕೊಡಕ್ ಸಾಧ್ಯ ಆಗುತ್ತೆ? ಗ್ಯಾದರ್ ಅಂದ್ರೆ ಮತ್ತೆ ಎಲ್ಲ ಒಟ್ಟುಗೂಡಿಸಿ ಅವನಿಗೆ ಕೊಡೋದು. ಗ್ರೀಫ್ ಅಂದ್ರೆ ದುಃಖ. ಈ ದುಃಖದಿಂದ, ಭಯದಿಂದ ನಾಶ ಆದಂತ ಬಾಲ್ಯವನ್ನ ನಾವು ಒಟ್ಟುಗೂಡಿಸಿ ಹೋಗಿ ಮರಳಿ ಕೊಡಕ್ಕಂತೂ ಸಾಧ್ಯ ಇಲ್ಲ. ಹೆಂಗ್ ಕೊಡಕ್ ಸಾಧ್ಯ ಆಗುತ್ತೆ ಅಂತ ಕೇಳ್ತಾ ಇದ್ದಾನೆ ಅವನು. ಸೊ ಆಯ್ತಪ್ಪ, ನಾವು ನಿನ್ನ ಬಾಲ್ಯವನ್ನ ಹಾಳು ಮಾಡ್ಬಿಟ್ವಿ, ನಾವು ನೀ ಅನ್ಕೊಂಡಿದ್ದನ್ನ ನಾವು ಮಾಡಕ್ ಬಿಡ್ಲಿಲ್ಲ, ನಿಂಗಲ್ಲಿ ಸಂತೋಷ ಇತ್ತು ನಿಸರ್ಗದಲ್ಲಿ, ನಿಂಗ್ ಬೆಳೆಯಕ್ ಬಿಡ್ಲಿಲ್ಲ ನಾವು, ಆಯ್ತು ಹೊಳ್ಳಿ ನಿಂಗ್ ಕೊಡ್ತೀವಿ ನಾವು, ತಗೋ ಅಂತ ಕೊಡಕ್ ಸಾಧ್ಯ ಆಗುತ್ತಾನು? ಇಂಪಾಸಿಬಲ್, ಸಾಧ್ಯ ಇಲ್ಲ. ಅದನ್ನೇ ಇಲ್ಲಿ ಕವಿ ಹೇಳ್ತಿದ್ದಾನ ಅವನು. ಆರ್ ಬ್ಲೆಸ್ ದಿ ಮೆಲೋವಿಂಗ್ ಇಯರ್? ಸೊ ಮೆಲೋವಿಂಗ್ ಇಯರ್ ಅಂತಂದ್ರೆ ಫೈನಲ್ ಸ್ಟೇಜ್, ಮನುಷ್ಯನ ಒಂದು ಕೊನೆಯ ಹಂತ. ಸೊ ಬಾಲ್ಯ ಸರಿ ಇಲ್ಲ, ಯೌವನ ಸರಿ ಇಲ್ಲ, ಸಂತೋಷವಾಗಿಲ್ಲ ಒಬ್ಬ ಬಾಲಕ. ಅವ್ರ ಬ್ಲೆಸ್ ದಿ ಮೆಲೋವಿಂಗ್ ಇಯರ್? ಸೊ ಅವನ್ಗೆ ವಯಸ್ಸಾದ್ಮೇಲಾದ್ರೂ ಹೆಂಗ್ ಸಂತೋಷವಾಗಿರ್ತಾನ ಅವನು? ಕೊನೆ ವಯಸ್ಸಾದ್ಮೇಲೆನು ಈ ಕೆನಾಟ್ ಬಿ ಹ್ಯಾಪಿ, ಸಂತೋಷವಾಗಿರಕ್ ಸಾಧ್ಯನೇ ಇಲ್ಲ. ಡಾಮಿನೋ ಎಫೆಕ್ಟ್ ಇದು ಒಂದ್ ರೀತಿ. ಸೊ ಒಂದ್ ಸರಿ ಇದ್ರೆ ಇನ್ನೊಂದ್ ಸರಿ ಇರುತ್ತೆ. ಬೇಸೇ ಸರಿ ಇಲ್ಲ ಅಂತಂದ್ಮೇಲೆ ಅದು ಮುಂದೆ ಹೆಂಗ್ ಸಾಧ್ಯ ಅದು? ಈಗ ಒಂದ್ ಮನೆ ಫೌಂಡೇಶನ್ ಗಟ್ಟಿಯಾಗಿದ್ರೆ ಮನೆ ತುಂಬಾ ಚೆನ್ನಾಗಿ ನೂರಾರು ವರ್ಷಗಳ ಕಾಲ ಅಲ್ಲಿ ನಾವು ವಾಸಿಸಬಹುದು. ಬಟ್ ಆ ಮನೆ ಫೌಂಡೇಶನ್ನೇ ಸರಿ ಇಲ್ಲ, ಆ ಮನೆಯನ್ನ ನಾವು ಕಟ್ಟಬೇಕಾದ್ರೆ ಸರಿಯಾಗಿನೇ ಫೌಂಡೇಶನ್ ಹಾಕಿಲ್ಲ ಅಂತಂದ್ರೆ ಸೊ ಅದು ಬಹಳ ವರ್ಷ ನಾವಲ್ಲಿ ಸಂತೋಷವಾಗಿರಕ್ ಸಾಧ್ಯ ಇಲ್ಲ. ಆತಂಕದಲ್ಲೇ ಇರ್ಬೇಕಾಗತ್ತೆ, ಯಾವಾಗ ಬೀಳುತ್ತೆ ಯಾವಾಗ ಬೀಳುತ್ತೆ. ಅದೇ ರೀತಿ ಮಗನು ಸರ್, ಅದ್ರ ಬಾಲ್ಯನೇ ಸರಿ ಇಲ್ಲ, ಫೌಂಡೇಶನ್ ಅದು, ಅವಾಗ್ಲೇ ಸಂತೋಷವಾಗಿಲ್ಲ ಅದು, ಅದು ಮುಂದೆ ಹೆಂಗ್ ಸಂತೋಷವಾಗಿರಕ್ ಸಾಧ್ಯ ಆಗುತ್ತೆ? ಸಾಧ್ಯ ಇಲ್ಲ. ಅದೇ ರೀತಿ ಯೌವನ ಸರಿ ಇಲ್ಲ, ಅದರಲ್ಲೂ ಸಂತೋಷ ಇಲ್ಲ ಅಂದ್ಮೇಲೆ ತನ್ನ ವೃದ್ಧಾಪ್ಯ ಹೆಂಗ್ ಚೆನ್ನಾಗಿರುತ್ತೆ? ಅದು ಸಹ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾನೆ ಇಲ್ಲಿ ಕವಿ. ವೆನ್ ದಿ ಬ್ಲಾಸ್ಟ್ಸ್ ಆಫ್ ವಿಂಟರ್ ಅಪಿಯರ್? ಸೊ ಫಾರ್ಗೆಟ್ ಹೀಸ್ ಓಲ್ಡ್ ಏಜ್. ವೆನ್ ದಿ ಬ್ಲಾಸ್ಟ್ಸ್ ಆಫ್ ವಿಂಟರ್ ಅಂದ್ರೆ ಇಲ್ಲಿ ಡೆತ್, ಬ್ಲಾಸ್ಟ್ ಆಫ್ ವಿಂಟರ್ ಅಂದ್ರೆ ಡೆತ್ ಇಲ್ಲಿ. ಸೊ ಕೊನೆಗೆ ಸಾವು ಬಂದಾಗ ಆದ್ರೂ ಆ ಮಗು ಸಂತೋಷವಾಗಿರ್ತಾನೋ? ಅದು ಸಹ ಸಾಧ್ಯ ಇಲ್ಲ. ಸೊ ಅದು ಯಾವತ್ತೂ ಸಂತೋಷವಾಗಿರೋದೇ ಇಲ್ಲ ಅಂತ ಹೇಳ್ತಿದ್ದಾನೆ ಇಲ್ಲಿ ಅವನ್ ಕವಿ. ಸೊ ಮಗುವಿಗೆ ಸೊ ಇಲ್ಲಿ ಶಾಲೆಯಿಂದ ಏನಾಗುತ್ತೆ? ಮೊಟ್ಟ ಮೊದಲನೇದಾಗಿ ಅದಕ್ಕೆ ಇಷ್ಟ ಇದ್ದಿದ್ದಿಲ್ಲ, ನಿಸರ್ಗದಲ್ಲಿ ಬದುಕೋದಕ್ಕೆ ಇಷ್ಟ ಇತ್ತು. ಅದನ್ನ ನಾವು ಕರ್ಕೊಂಡೋಗಿ ಇಲ್ಲ ನೀ ಶಾಲೆ ಒಳಗ್ ಕುಂದ್ರು ಅಂತಂದ್ರೆ ಸೊ ಅಲ್ಲಿ ತನ್ನ ಅದ್ರದ್ದು ಒಂದು
ಸಂತೋಷ ಹಾಳಾಗುತ್ತೆ ಮೊದಲನೇದ್ದು. ಎಷ್ಟೋ ಜನ ಹೇಳ್ತಾರೆ ನೇಚರ್ ಈಸ್ ದಿ ಬೆಸ್ಟ್ ಟೀಚರ್ ಅಂತ ಹೇಳ್ತಾರೆ. ಸೊ ನಿಸರ್ಗದಲ್ಲೇನೆ ನಿಸರ್ಗವೇ ಅತ್ಯುತ್ತಮ ಶಿಕ್ಷಕ. ನಾವೆಲ್ಲಿ ಏನೂ ಕಲೀಲಿಲ್ಲ ಅಂತಂದ್ರು ನೇಚರ್ ವಿಲ್ ಟೀಚರ್ಸ್. ನಮ್ಗೊಂದಿನ ನಿಸರ್ಗ ಕಲಿಸ್ಕೊಡುತ್ತೆ ಪಾಠವನ್ನ ಅಂತ ಹೇಳ್ತಾರೆ. ಆ ಮಗು ಅಲ್ಲೇ ಕಲೀಲಿಕ್ಕೆ ಹೋಗಿತ್ತದು ನಿಸರ್ಗದಲ್ಲಿ. ಅದನ್ನ ತಗೊಂಡೋಗಿ ನಾವು ಶಾಲೆಯೊಳಗೆ ಹಾಕಿದ್ವಿ. ಬಟ್ ಅಲ್ಲಿ ಅದ್ರ ಸಂತೋಷ ಹಾಳಾಯ್ತು. ಮುಂದೆ ಏನಾಯ್ತು, ಅದ್ರ ಕ್ರಿಯೇಟಿವಿಟಿ ಹಾಳಾಯ್ತು. ಇಲ್ಲಿ ಶಾಲೆಯಲ್ಲಿ ಬರೀ ದುಃಖ, ಭಯ, ಚಿಂತೆ, ಆತಂಕ, ಸೊ ಇದೇ ಇತ್ತು ಅಂತಂದ್ರೆ ಅದಕ್ಕೆ ಕ್ರಿಯೇಟಿವಿಟಿ ಎಲ್ಲಿಂದ ಬರುತ್ತೆ? ಅದಕ್ಕೆ ಒಳ್ಳೆ ಒಳ್ಳೆ ಆಲೋಚನೆಗಳು ಎಲ್ಲಿಂದ ಬರ್ತಾವು? ಸಾಧ್ಯ ಇಲ್ಲ. ಅದೇ ನಿಸರ್ಗದಲ್ಲಿ ಇದ್ದೆ ಅಂತಂತಂದ್ರೆ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಾ ಇತ್ತು. ಬಟ್ ಇಲ್ಲಿ ಆ ಮಗುವಿನ ಕ್ರಿಯೇಟಿವಿಟಿ ಲಾಸ್ ಆಯ್ತು. ಇಲ್ಲಿ ಲಿಮಿಟ್ ಆಯ್ತು. ಇಲ್ಲಿ ಬರೀ ಅದೇ ಸಬ್ಜೆಕ್ಟ್ಗಳು, ಅದೇ ಹೋಮ್ವರ್ಕು, ಅದೇ ಶಿಕ್ಷಕರು, ಕ್ರೂರಿ ಶಿಕ್ಷಕರು ಅಂತ ಹೇಳ್ತಾನ ಅವನು. ಅದೇ ಅಂತ ಶಾಲೆ ಇತ್ತು ಏನೋ, ಕ್ರಿಯಲ್ ಐ ಔಟ್ ವರ್ನ್ ಅಂತ ಹೇಳ್ತಾನ ಅವನ್ ಮಗು. ಸೊ ಇಷ್ಟೆಲ್ಲ ಸಮಸ್ಯೆ ಇರುವಂತ ಶಾಲೆಯಲ್ಲಿ ಮಗು ಚೆನ್ನಾಗಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಯೇಟಿವಿಟಿ ಹಾಳಾಯ್ತು ಅದರದ್ದು. ಕ್ವಶನ್ ಮಾಡುವಂತ ಒಂದು ಸಾಮರ್ಥ್ಯನೇ ಹಾಳಾಯ್ತು ಅದರದ್ದು. ಕ್ವಶನ್ ಮಾಡಿದ್ರೆ ಮತ್ತೇನಾಗುತ್ತೋ ಅನ್ನೋ ಭಯದಲ್ಲಿನೇ ಸುಮ್ಮನಾಗ್ಬಿಟ್ಟಿತ್ತು ಅದು. ವಿ ಲರ್ನ್ ವೆನ್ ವಿ ಕ್ವಶನ್. ನಾವು ಕ್ವಶನ್ ಮಾಡಿದ್ರೇನೆ ಕಲಿತೀವಿ. ಬಟ್ ಆ ಮಗುವಿಗೆ ಕ್ವಶನ್ ಮಾಡೋ ಸ್ವತಂತ್ರನೂ ಇಲ್ಲ. ತಲೆ ಚಂಡ್ ಹಾಕೊಂಡು ಕುಂತ್ ಬಿಡ್ತಿತ್ತು ಅದು ಕೆಳಗೆ ಹಾಕೊಂಡು. ಸೊ ಈ ರೀತಿ ಸಮಸ್ಯೆ ಅಲ್ಲಿ ಶಾಲೆಯಲ್ಲಿ ಇತ್ತು. ಸೊ ಇದರಿಂದ ಏನಾಗುತ್ತೆ, ಮಗುವಿಗೆ ತನಗೆ ಹೆಂಗ್ ಇಷ್ಟ ಆಗುತ್ತೋ ಆ ರೀತಿ ಬೆಳಿಲಿಕ್ಕೆ ಬಿಡ್ಬೇಕು ನಾವು. ಅದು ಸಣ್ಣ ಮಗು ಇದ್ದಾಗ ಅದಕ್ಕೇನ್ ಇಷ್ಟ ಆಗುತ್ತೋ ಅದನ್ನೇ ನಾವು ಕಲಿಸ್ಬೇಕು ಅನ್ನೋದಿಲ್ಲಿ ತಿಳಿಯುತ್ತೆ. ಅದಕ್ಕೆ ಇಷ್ಟ ಇರ್ಲಾರ್ದನ್ನೇನೋ ಕಲ್ಸಕ್ ಹೋಗಿ ನಾವು ನೀ ಹಿಂಗೇ ಆಗ್ಬೇಕು, ನೀ ಹಿಂಗೇ ಮಾಡ್ಬೇಕು, ಇದೇ ಸಬ್ಜೆಕ್ಟೇ ಕಲಿಬೇಕು, ನೀ ಇದನ್ನೇ ಮಾಡ್ಬೇಕು ಅಂತ ನಾವೇನಾದ್ರೂ ಅದಕ್ಕೆ ಪ್ರೆಷರ್ ಹಾಕಿದರೆ, ಸ್ಟ್ರೆಸ್ ಹಾಕಿದರೆ ಸಾಧ್ಯ ಇಲ್ಲ. ಆ ಮಗು ಕಲಿಬಹುದು, ನಿಮ್ಮ ಭಯಕ್ಕೆ ಕಲಿಬಹುದು, ಬಟ್ ಸಂತೋಷವಾಗಿರಕ್ಕಂತೂ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ಅರ್ಥ. ಸೊ ಇದು ವಿಲಿಯಂ ಬ್ಲೇಕ್ನ ಅನುಭವ ಸಹ ಹೌದಿದು. ಯಾಕೆ ಅಂತಂತಂದ್ರೆ, ಸೊ ವಿಲಿಯಂ ಬ್ಲೇಕ್ ನಾವು ಹಿಂದ್ಗಡೆ ನೋಟ್ ಆನ್ ದಿ ಪೋಯಟ್ ಅನ್ನ ನೋಡ್ಬೇಕಾದ್ರೆ ಒಂದು ಗಮನ ಕೊಡ್ಬೇಕು ನಾವು. ಸೊ ವಿಲಿಯಂ ಬ್ಲೇಕ್ ಹ್ಯಾಡ್ ಅ ವೆರಿ ಲಿಟಲ್ ಫಾರ್ಮಲ್ ಎಜುಕೇಶನ್. ಅವನು ಸರಿಯಾಗಿ ಶಾಲೆಗೆ ಹೋಗಿದ್ದಿಲ್ಲ. ಹಿ ಹ್ಯಾಡ್ ಲಿಟಲ್ ಫಾರ್ಮಲ್ ಎಜುಕೇಶನ್. ಕಡಿಮೆ ಶಿಕ್ಷಣವನ್ನ ಪಡ್ಕೊಂಡಿದ್ದ ಅವನು. ಫಾರ್ಮಲ್ ಎಜುಕೇಶನ್ ಅಂದ್ರೆ ಪ್ರೈಮರಿಗೆ ಹೋಗಿ ಬಿಟ್ಬಿಟ್ಟ ಅವನು ಅಷ್ಟಕ್ಕೇನೆ. ಮುಂದೆ ಹೋಗ್ಲಿಲ್ಲ ಅವನು, ಮುಂದೆ ಶಾಲೆಗೇನೆ ಹೋಗ್ಲಿಲ್ಲ ಅವನು. ಅದನ್ನ ಬಿಟ್ಟು ಇಲ್ಲಿ ಏನ್ ಮಾಡಿದ ವಿಲಿಯಂ ಬ್ಲೇಕ್ ಅಂತಂದ್ರೆ, he was apprenticed to James Besire, an immigrant engraver and ಸೊ ಓಕೆ. ಸೊ ವಿಲಿಯಂ ಬ್ಲೇಕ್ ಏನ್ ಮಾಡಿದ ಅಂತಂದ್ರೆ ಅಪ್ರೆಂಟಿಸ್ಶಿಪ್ಪಿಗೆ ಹೋದ ಇವನು. ಜೇಮ್ಸ್ ಬೆಸೈರ್. ಜೇಮ್ಸ್ ಬೆಸೈರ್ ಅನ್ನೋನು ಒಬ್ಬ ಎನ್ಗ್ರೇವರ್, ಶಿಲ್ಪಿ. ಅವನು ಅತ್ಯಂತ ಅದ್ಭುತ ಶಿಲ್ಪಿ ಅವನು. ಸೊ ಅವನ ಕಡೆ ಇವನು ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡ. ಅಪ್ರೆಂಟಿಸ್ಶಿಪ್ ಅಂದ್ರೆ ಕಲಿಯಲಿಕ್ಕೆ ಅಂತ ಹೋದ. ನಾನು ಇವನ್ಗೂ ಸಹ ಕಲೆ ಅಂದ್ರೆ ಆಸಕ್ತಿ ಇತ್ತಂತ ಕಾಣಿಸುತ್ತೆ. ಅದಕ್ಕೆ ಇವನು ಏನ್ ಮಾಡಿದ ಅಂತಂದ್ರೆ ಅವನ ಕಡೆ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡ. ಅವನು ಶಾಲೆಯನ್ನ ಅರ್ಧಕ್ಕೆ ಬಿಟ್ಟು ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡ. ಸೊ ಹಿ ಬಿಕಮ್ ಪೇಂಟರ್ ಅಂಡ್ ದ ಬೆಸ್ಟ್ ಪೋಯಟ್. ಸೊ ಮುಂದೆ ಏನಾಯ್ತು, ವಿಲಿಯಂ ಬ್ಲೇಕ್ ಎನ್ಗ್ರೇವರ್, ಶಿಲ್ಪಿ ಆಗ್ಲಿಕ್ಕೆ ಅಂತ ಹೋಗಿದ್ದ. ಬಟ್ ಮುಂದೆ ಅವನು ಅತ್ಯಂತ ಅದ್ಭುತ ಪೇಂಟರ್ ಆದ. ಮತ್ತೆ ಪೋಯಟ್, ಇಂಥ ಅತ್ಯದ್ಭುತ ಪೋಯಂಗಳನ್ನ ಬರೀಲಿಕ್ಕೆ ಸಾಧ್ಯ ಆಯ್ತು ಅವನು. ಜಗತ್ತೇ ಅವನ್ ನೆನ್ಸುತ್ತೆ. ಯಾಕೆ ಅಂತಂದ್ರೆ ಅವನ್ಗೇನ್ ಇಷ್ಟನೋ ಅದನ್ನ ಮಾಡಿದ ಅವನು. ಈ ಫೌಂಡ್ ಔಟ್ ಇಸ್ ನೀಶ್. ಸೊ ಅವನ್ಗೇನ್ ಇಷ್ಟ, ನನ್ಗೇನ್ ಇಷ್ಟ, ನಂಗೆ ಎದ್ರೊಳಗೆ ಆಸಕ್ತಿ ಇದೆ, ಅದನ್ನ ಕಂಡುಕೊಂಡ ಅವನು. ಮುಂದೆ ಅದ್ರೊಳಗೆ ಸಕ್ಸಸ್ ಆದ. ಬಟ್ ಇವನು ಒತ್ತಾಯಕ್ಕೆ ಲೇ ಶಾಲೆಗೆ ಹೋಗಿ ಕಂಟಿನ್ಯೂ ಮಾಡ್ಕೊಂಡಿದ್ದ ಅಂದ್ರೆ ಏನಾಕಿತ್ತು, ಸೊ ನಮ್ಗೆ ಇಂಥ ಒಂದು ಅದ್ಭುತ ಪೋಯಂ ಬರ್ಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ, ಕೇಳಿಕ್ ಸಾಧ್ಯ ಆಗ್ತಿರ್ಲಿಲ್ಲ. ವಿಲಿಯಂ ಬ್ಲೇಕ್ಲಿಂದ ಇಂಥ ಒಂದು ಪೋಯಂ ಬರೀಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಅವಾಗ. ಯು ಹ್ಯಾವ್ ಟು ಡೂ ವಾಟ್ ಯು ಲೈಕ್.